ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆರ್ಸಿಬಿ ಆಟಗಾರರು ಬರ್ತಾರೆ. ಆರ್ಸಿಬಿ ಆಟಗಾರರು ಬರೋದಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಚೊಚ್ಚಲ ಕಪ್ ಗೆದ್ದ ಖುಷಿಯಲ್ಲಿ ರಜತ್ ಮತ್ತು ಟೀಮ್ ಅಲಹಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇದೆ. ಇಂದು ಬೆಂಗಳೂರಿಗೆ ಆರ್ಸಿಬಿ ಆಟಗಾರರ ಆಗಮನ ಆಗತ್ತೆ. ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಟೀಮ್ ಆರ್ಸಿಬಿ ಮಧ್ಯಾಹ್ನ 1:30ಕ್ಕೆ ಬಂದಿಳಿಯುತ್ತೆ. HAL ವಿಮಾನ ನಿಲ್ದಾಣಕ್ಕೆ ತಂಡ ಟ್ರೋಫಿ ಜೊತೆಗೆ ಆಗಮಿಸುತ್ತೆ. ಇಂದು ಬೆಂಗಳೂರಿಗೆ ಆರ್ಸಿಬಿ ಆಟಗಾರರು ಆಗಮಿಸ್ತಾರೆ. ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಟೀಮ್ ಆರ್ಸಿಬಿ ಆಗಮನ ಆಗತ್ತೆ. ಮಧ್ಯಾಹ್ನ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ತಂಡ ಬಂದಿಳಿಯುತ್ತೆ. ಟ್ರೋಫಿ ಜೊತೆಗೆ ಆಟಗಾರರು ಬರ್ತಾರೆ. ಟ್ರೋಫಿಯನ್ನ ಗೆದ್ದು ಕೈಯಲ್ಲಿ ಹಿಡಿದು ಅಭಿಮಾನದಿಂದ ಬೀಗ್ತಾ ಏರ್ಪೋರ್ಟ್ಗೆ ಬರ್ತಾರೆ. ನೇರವಾಗಿ HAL ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾರೆ. ಆರ್ಸಿಬಿ ತಂಡ ತವರಿಗೆ ಬರೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅವರನ್ನ ನೋಡ್ಬೇಕು, ಕಣ್ ತುಂಬಿಕೊಳ್ಬೇಕು, ಟ್ರೋಫಿಯನ್ನ ತಾವು ಕೂಡ ಒಮ್ಮೆ ನೋಡ್ಬೇಕು ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಭಿಮಾನದಿಂದ ಅವರ ನಿರೀಕ್ಷೆಯಲ್ಲಿ ಇದ್ದಾರೆ. ಅಲಹಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಳಿತಾರೆ ಆರ್ಸಿಬಿ ಆಟಗಾರರು. ಅವರ ಆಗಮನಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಚೊಚ್ಚಲ ಕಪ್ ಗೆದ್ದ ಖುಷಿಯಲ್ಲಿ 18 ವರ್ಷಗಳ ಬಳಿಕ ಇಷ್ಟೊಂದು ಸುದೀರ್ಘವಾದ ನಿರೀಕ್ಷೆಯನ್ನ ಹುಸಿ ಮಾಡದೆ ಕಪ್ಪನ್ನ ಗೆದ್ದು ಬರ್ತಾ ಇದ್ದಾರೆ ಆರ್ಸಿಬಿ ತಂಡ. ರಜತ್ ಪಾಟಿದಾರ್ ಮತ್ತು ಟೀಮ್ ಅಲಹಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಇಂದು ಬಂದಿಳಿಯುತ್ತೆ. ಬೆಂಗಳೂರಿಗೆ ಆರ್ಸಿಬಿ ಆಟಗಾರರ ಆಗಮನ ಆಗುತ್ತೆ. ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಟೀಮ್ ಆರ್ಸಿಬಿ ಬಂದಿಳಿಯುತ್ತೆ. ಮಧ್ಯಾಹ್ನ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ತಂಡ ಟ್ರೋಫಿ ಜೊತೆಯಲ್ಲಿ ಬಂದಿಳಿಯುತ್ತೆ. ಚೊಚ್ಚಲ ಕಪ್ಪನ್ನ ಗೆದ್ದ ಖುಷಿಯಲ್ಲಿ ರಜತ್ ಅಂಡ್ ಟೀಮ್ ಇದೆ. ಅಲಹಾಬಾದ್ನಿಂದ ನೇರವಾಗಿ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ತಂಡ ಬಂದಿಳಿಯುತ್ತೆ. ಆಟಗಾರರು ಏರ್ಪೋರ್ಟ್ನಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ಗೆ ಬರ್ತಾರೆ. ಕೆಲ ಹೊತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಿಶ್ರಾಂತಿಯನ್ನ ಪಡಿತಾರೆ. ಆಟಗಾರರ ವಿಶ್ರಾಂತಿ ಬಳಿಕ ಮುಂದಿನ ಕಾರ್ಯಕ್ರಮಗಳು ನಡೆಯುತ್ತೆ. ಏನೇನಿರುತ್ತೆ ಮುಂದಿನ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಂದಿಳಿದು ಅಲ್ಲಿ ಕೆಲ ಹೊತ್ತು ತಂಗಿ ವಿಶ್ರಾಂತಿಯನ್ನ ಪಡೆದ ಬಳಿಕ ಮುಂದಿನ ಕಾರ್ಯಕ್ರಮ ಏನು ಅಂತ ಗೊತ್ತಾಗುತ್ತೆ. ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಅಭಿನಂದಿಸೋದಕ್ಕೆ ಅಂತೇಳಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಅದೆಲ್ಲವೂ ಏನೇನಾಗುತ್ತೆ, ಹೇಗಾಗುತ್ತೆ ಅನ್ನೋದು ಆ ಬಳಿಕ ಗೊತ್ತಾಗುತ್ತೆ. ಸದ್ಯಕ್ಕೆ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಆರ್ಸಿಬಿ ತಂಡ ಬಂದಿಳಿಯುತ್ತೆ. ಕೆಲ ಹೊತ್ತಿನಲ್ಲಿ ತಾಜ್ ವೆಸ್ಟ್ ಎಂಡ್ಗೆ ಕೂಡ ಬರುತ್ತೆ. HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದವರು ಅಲ್ಲಿಂದ ನೇರವಾಗಿ ರೆಸ್ಟಿಂಗ್ ಪ್ಲೇಸ್ಗೆ ಬರ್ತಾರೆ. ತಾಜ್ ವೆಸ್ಟ್ ಎಂಡ್ ಅದು ಅವರ ರೆಸ್ಟಿಂಗ್ ಪ್ಲೇಸ್ ಸದ್ಯಕ್ಕೆ. ಹಾಗಾಗಿ ಅಲ್ಲಿಗೆ ಬಂದು ಕೆಲ ಕಾಲ ತಂಗಿ ರೆಸ್ಟ್ ಅನ್ನ ಪಡಿತಾರೆ. ನಂತರದಲ್ಲಿ ಮುಂದಿನ ಕಾರ್ಯಕ್ರಮಗಳು ಏನೇನು ಅಂತ ಗೊತ್ತಾಗುತ್ತೆ. ಇದೀಗ ಆರ್ಸಿಬಿ ತಂಡ ಬೆಂಗಳೂರಿಗೆ ಬಂದಿಳಿಯೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಚೊಚ್ಚಲ ಕಪ್ಪನ್ನ ಗೆದ್ದ ಖುಷಿಯಲ್ಲಿ ರಜತ್ ಅಂಡ್ ಟೀಮ್ ಇದೆ. ಅಲಹಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಳಿಯುತ್ತೆ. ಬೆಂಗಳೂರಿಗೆ ಆರ್ಸಿಬಿ ಆಟಗಾರರ ಆಗಮನ ಆಗುತ್ತೆ. ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಟೀಮ್ ಬಂದಿಳಿಯುತ್ತೆ. ಏರ್ಪೋರ್ಟ್ನಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬರ್ತಾರೆ. ಅಲ್ಲಿ ವಿಶ್ರಾಂತಿಯನ್ನ ಪಡಿತಾರೆ. ಆರ್ಸಿಬಿ ತಂಡ ಇಂದು ಮಧ್ಯಾಹ್ನ 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುತ್ತೆ. ಟ್ರೋಫಿ ಸಮೇತ ಗೆದ್ದು ಬೀಗ್ತಾ ಬರ್ತಾರೆ. ಖುಷಿಯಲ್ಲಿ ಬರ್ತಾರೆ, ಸಂಭ್ರಮದಲ್ಲಿ ಬರ್ತಾರೆ. 18 ವರ್ಷಗಳ ತಪಸ್ಸಿಗೆ
ಕೊನೆಗೂ ಫಲ ಸಿಕ್ಕಿದೆ. ಹಾಗಾಗಿ ಆ ಜಯದ ಜೊತೆಯಲ್ಲಿ ಇದೀಗ RCB ತಂಡ ಬೆಂಗಳೂರಿಗೆ ಬಂದಿಳಿಯುತ್ತೆ. ಒಂದು ರೀತಿಯಲ್ಲಿ ಯುದ್ಧ ಗೆದ್ದಂತಹ ಉತ್ಸಾಹವೇ ಈ ಸಂದರ್ಭದಲ್ಲೂ ಕೂಡ ಇದೆ. ಹೇಗೆ ಒಂದು ಯುದ್ಧವನ್ನ ಗೆದ್ರೆ ಸಂಭ್ರಮಿಸ್ತಾರೋ, ಖುಷಿ ಪಡ್ತಾರೋ, ಅದೇ ರೀತಿಯಲ್ಲಿ RCB ತಂಡ ಈ ಒಂದು IPL ಇದನ್ನ ಗೆದ್ದಿದೆ, ಮ್ಯಾಚ್ ಅನ್ನ ಗೆದ್ದಿದೆ ಅನ್ನೋ ಸಲುವಾಗಿ ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಮಾತ್ರವಲ್ಲ, RCB ಫ್ಯಾನ್ಸ್ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಟ್ರೋಫಿಗಾಗಿ 2008ರಿಂದ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು. RCB ಕೂಡ ಸಾಕಷ್ಟು ಪ್ರಯತ್ನವನ್ನ ನಡೆಸಿತ್ತು. ಕೊನೆಯಲ್ಲಿ ಅಂತಿಮವಾಗಿ 18ನೇ ಯತ್ನದಲ್ಲಿ ಈ ಒಂದು ಕನಸು ನನಸಾಗಿದೆ. ಸುದೀರ್ಘವಾದ ತಪಸ್ಸಿಗೆ ಫಲ ಸಿಕ್ಕಿದೆ. ಟ್ರೋಫಿಯನ್ನ ಕೈಯಲ್ಲಿ ಎತ್ತಿ ಹಿಡಿದಿದೆ RCB ತಂಡ. ಈಗ ಆ ಟ್ರೋಫಿಯೊಂದಿಗೆ ತವರಿಗೆ ಬಂದಿಳಿತಾ ಇದೆ. ಇಂದು 1:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ RCB ತಂಡ ಬಂದಿಳಿಯುತ್ತೆ ಟ್ರೋಫಿ ಜೊತೆಯಲ್ಲಿ. ಏರ್ಪೋರ್ಟ್ನಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ಗೆ ಬರ್ತಾರೆ. ಕೆಲ ಹೊತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಿಶ್ರಾಂತಿಯನ್ನ ಪಡಿತಾರೆ ಆಟಗಾರರು. ನಂತರ ವಿಶ್ರಾಂತಿಯ ಬಳಿಕ ಮುಂದಿನ ಕಾರ್ಯಕ್ರಮ ಅವರದ್ದು ನಿಗದಿಯಾಗತ್ತೆ. ಏನೇನ್ ಇದೆ, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಂತರದಲ್ಲಿ ನಿಗದಿಯಾಗತ್ತೆ.